ನಾನು ತರ್ತೀನಿ ಹಿಂದೂ ಸಾಮ್ರಾಜ್ಯ ಸನಾತನ ಧರ್ಮ ಅದರ ಆಡಳಿತ, ನೀವು ನನಗೆ ಬೆಂಬಲಿಸ್ತೀರಾ ಅಂತ ಕೇಳೇ ಬಿಟ್ಟರು. ಹೋಟ್ ಹಾಕೇ ಬಿಡಿ ನಮ್ಮ ಹಿಂದುತ್ವದ ಮೂರ್ತಿ ಚಲತಿ ಮಠರಿಗೆ ಅಂತ ಹೇಳಿಬಿಟ್ರು. ಈ ಎಲ್ಲ ಒಟ್ಟು ಸಾರಾಂಶದ ಈ ರೀತಿಯಾಗಿ ತಮ್ಮ ಅಬ್ಬರದ ಭಾಷಣವನ್ನು ಶುರು ಮಾಡಿಬಿಟ್ಟಿದ್ದಾರೆ. ಅಲ್ಪಸಂಖ್ಯಾತರವರಲ್ಲ ಮುಸ್ಲಿಮರು, ಇಲ್ಲಿಯ ಬ್ರಾಹ್ಮಣ ಸಮಾಜದವರು, ಇಲ್ಲಿಯ ಜೈನ ಸಮಾಜದವರು, ಇಲ್ಲಿಯ ಲಿಂಗಾಯ ಸಮಾಜದವರು, ಇವರೆಲ್ಲ ಅಲ್ಪಸಂಖ್ಯಾತರು, ಅವರು ಬಹುಸಂಖ್ಯಾತರು ಅನ್ನೋ ವಾದವನ್ನು ಮಂಡಿಸಿದರು. ಮುಂಬರುವ ದಿನಗಳಲ್ಲಿ ಏನಾಗಬಹುದು, ಹಿಂದೂ ಧರ್ಮನ ಆಧಾರ ಇಟ್ಕೊಂಡು ಸರ್ಕಾರ ರಚಿಸಿದ ನಮ್ಮ ಯತ್ನಾಳ್ ಅನ್ನೋದನ್ನು ಹೇಳಿಬಿಟ್ರು. ಒಟ್ಟಿನಲ್ಲಿ ಅವ್ರಿಗೆ ಗೆಲ್ಲಬೇಕಾಗಿದೆ ಹಿಂದುತ್ವದ ಅಲೆಯಲ್ಲಿ. ಈ ಮಾತುಗಳನ್ನು ಒಪ್ತಾರಾ ಈ ಅಹಿಂದ ಅಥವಾ OBC ಅಥವಾ ಇನ್ನುಳಿದವರು ಅನ್ನೋಂಥ ವಾದವೂ ಇದೆ. ಇಲ್ಲಿಯ ಹೌದು ಬಡತನದ ಎಲ್ಲರಲ್ಲೂ ಅದು, ಬ್ರಾಹ್ಮಣರಲ್ಲೂ ಅದ, ಜೈನರಲ್ಲೂ ಅದ, ಲಿಂಗಾಯತರಲ್ಲೂ ಅದ, ಒಕ್ಕಲಿಗರಲ್ಲೂ ಅದ, ಇಲ್ಲ ಅಂತ ಪ್ರಶ್ನೆ ಇಲ್ಲ. ಯಾಕಂದ್ರೆ ಈ ದೇಶದ 90% ಜನ ಎಲ್ಲ ಕೂಲಿಕಾರಿದ್ದಂಗೆ ಆಗಿದ್ದಾರೆ. ಕೇವಲ 10% ಜನ ಮಾತ್ರ ಈ ವ್ಯವಸ್ಥೆಯನ್ನು ಇಟ್ಕೊಂಡು ಹೊರಟಿದ್ದಾರೆ. ಅವ್ರು ಮಾತ್ರ ಇಂಗ್ಲೆಂಡೋ ಅಮೇರಿಕಾದೋ ಅಲ್ಲಿಯ ಜೀವನ ಮಟ್ಟವನ್ನು, ಜಪಾನದ ಜೀವನ ಮಟ್ಟವನ್ನು ಅನುಭವಿಸ್ತಾ ಇದ್ದಾರೆ. ಅದು ಎಲ್ಲರಿಗೂ ಗೊತ್ತಿರೋ ವಿಷಯನ. ಅದಕ್ಕೆ ಆ ಬಡತನ ರೇಖೆಯನ್ನು ಇಟ್ಕೊಂಡು ಎಲ್ಲರೂ ಇದ್ದಾರೆ. ಅದಕ್ಕೆ ಇವರು ಅಲ್ಪಸಂಖ್ಯಾತರಲ್ಲ ಅನ್ನುವಂಥ ಮೆಸೇಜ್ ಕೊಡೋ ಮೂಲಕ ದಾವಣಗೆರೆಯಲ್ಲಿ ಮುಸಲ್ರು ಅಥವಾ ಮುಸಲ್ಮಾನರು ಮರುಚಿಂತನೆ ಮಾಡೋಂಗೆ ಮಾಡಿಬಿಟ್ರು. ಅವ್ರಲ್ಲೇನೋ ಒಂದಿಷ್ಟು ಈ ಸಲ ಕಾಂಗ್ರೆಸ್ ಬಿಟ್ಟು BJPಗೆ ಹಾಕಬೇಕು ಅಂತಿತ್ತು. ಆದರೆ ಈ ಸಿಡಲಬ್ಬರದ ಭಾಷಣ ಎಷ್ಟರ ಮಟ್ಟಿಗೆ ಅವ್ರ ಮತಗಳನ್ನು ಅಲ್ಲಿಯ ಶಾಮನೂರು ಶಿವಶಂಕರಪ್ಪ ಅವರ ವಿರೋಧವಾಗಿ ಹಾಕ್ಸಲಿಕ್ಕೆ ಹಸ್ತದ. ಅಂದ್ರೆ ಅವರ ಮಗ ಸಮರ್ಥ